ಅದು ಆರೋಗ್ಯ ಇಲಾಖೆ ವೈಫಲ್ಯ ಅಂತ ನಿನ್ನೆ ದಿನೇಶ್ ಗುಂಡೂರಾವ್ ಅವರು ಒಪ್ಕೊಂಡಿದ್ದಾರೆ. ಯಾರು ಒಪ್ಕೊಂಡಿದ್ದಾರೆ? ದಿನೇಶ್ ಗುಂಡೂರಾವ್ ಇದು ರಾಜೀನಾಮೆನ ಕೊಡ್ತೀನಿ ಅಂತ ಹೇಳಿದ್ರು, ಇನ್ನು ಕೊಟ್ಟಿಲ್ವಾ? ಅಲ್ಲ, ಈಗ್ಲಾಗ್ಲೇ ಕೊಟ್ಟಿರ್ಬೇಕು ಅನ್ಕೊಂಡೆ ನಾನು. ಇನ್ನು ಕೊಟ್ಟಿಲ್ಲ ಅಂತಂದ್ಮೇಲೆ ಅವ್ರು ಕೊಡ್ಲೇಬೇಕಲ್ಲ, ಅವರೇ ಹೇಳಿದ್ದಾರೆ. ನನ್ನಿಂದ ವೈಫಲ್ಯ ಆಗಿದ್ರೆ ಅಲ್ಲ, ಇಲಾಖೆ ನೋಡಿ, ಮಂತ್ರಿ ಟ್ರೈನ್ ಓಡಿಸ್ತಾರ, ರೈಲುಗಳು ಮಂತ್ರಿ ಓಡಿಸ್ತಾರ. ಹಿಂದಿನ ಕಾಲದಲ್ಲಿ ಎಲ್ಲೋ ಟ್ರೈನ್ ಆಕ್ಸಿಡೆಂಟ್ ಆದ್ರೆ, ಅರೆ ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿದೆ, ಅದರಿಂದಾಗಿ ನಾನು ಅದರ ಇದನ್ನು ಹೊತ್ತು ಜವಾಬ್ದಾರಿ ಸ್ಥಾನದಲ್ಲಿದ್ದೇನೆ, ಅದರಿಂದ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳ್ತಿದ್ರು. ಇವ್ರೇನ್ರಿ ಸಿಕ್ಕಾಕೊಂಡ್ರು, ಇಲ್ಲ ನಂದು ಹಾಗೆ ಇಲ್ಲ, ನಾನು ಕೋರ್ಟ್ಗೆ ಹೋಗ್ಲಿ ಬೇಕಾದ್ರೆ ನೋಡ್ತೀನಿ ಅಂತಾರೆ. ಮುಖ್ಯಮಂತ್ರಿಗಳೇನೆ ಇವತ್ತು ರಿಸೈನ್ ಮಾಡ್ಬೇಕಾಗಿತ್ತು, ಇವತ್ತು ಅವ್ರು ಜೈಲಲ್ಲಿ ಇರ್ಬೇಕಾಗಿತ್ತು. ಸಿದ್ದರಾಮಯ್ಯನವರು ಅವ್ರು ಇನ್ನೂ ಜೈಲಿಗೂ ಹೋಗಿಲ್ಲ, ರಿಸೈನು ಮಾಡಿಲ್ಲ. ಏನ್ ಬೇಕಾದ್ರೂ ನಾನು ಇವರು ಕೇಜ್ರಿವಾಲ್ ತರ ನನ್ನನ್ನು ಬೇಕಾದ್ರೆ ಅರೆಸ್ಟ್ ಮಾಡಿದ್ರೆ ಜೈಲಲ್ಲಿ ಪರಪ್ಪನಗರ ಜೈಲಲ್ಲಿ ಇದ್ಕೊಂಡೇನೆ ನಾನು ಅಧಿಕಾರ ನಡೆಸ್ತೀನಿ ಅಂತ ಪರಿಸ್ಥಿತಿ, ನಿಮ್ಮ ಮನಸ್ಥಿತಿ ಬಂದ್ರೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ಲ, ಸಂವಿಧಾನಕ್ಕೆ ಗೌರವ ಇದೆಯಾ? ನಿಮ್ಮ ಮುಖಂಡ್ರೆ ಆ ರೀತಿ ಆದ್ರೆ ಇನ್ನು ಇವ್ರ್ಯಾರು ಬಾಲಂಗೋಚಿಗಳಿವೆಲ್ಲ, ಇನ್ನು ಅವು ಕೂಡ ಅದನ್ನೇ ಮಾಡ್ತವೆ. ಆದ್ರಿಂದ ಇದು ಸರಿಯಾದ ಕ್ರಮಗಳಲ್ಲ. ಸಂವಿಧಾನಕ್ಕೆ ನೀವು ಗೌರವ ಕೊಡ್ಬೇಕಂತಂದ್ರೆ ಇಂಥ ಅಪಾದನೆ ಬಂದಾಗ್ಲೂ ಕೂಡ, ಈಗಾಗಲೇ ಒಂದು 15 ದಿವಸದಿಂದ ನಡೀತಾ ಇದೆ. ಕಳಪೆ ಔಷಧಿಗಳ ಖರೀದಿ ಮಾಡಿದಿರಿ. ಯಾವ ಇದು ಕಂಪನಿಗಳನ್ನ ಬ್ಲಾಕ್ ಲಿಸ್ಟ್ ಮಾಡಿದಿರೋ ಅವ್ರ ಹತ್ರ ಅಡ್ಜಸ್ಟ್ ಮಾಡಿ, ಒಂದೇ ತಿಂಗಳು ಬ್ಲಾಕ್ ಲಿಸ್ಟ್, 2ನೇ ತಿಂಗಳಿಂದ ತಿರುಗಿ ವೈಟ್ ಲಿಸ್ಟೇ. ಫೋನ್ ಬ್ಲಾಕ್ ಮಾಡ್ರಿ, ಯಾರ್ರಿ ಅದು? ವೈಟ್ ಲಿಸ್ಟೇ ಆಗೋಯ್ತು. ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಕೊಂಡು ನೀವು ಭ್ರಷ್ಟಾಚಾರದಲ್ಲಿ ತುಂಬಿಟ್ಕೊಂಡು ಇವತ್ತೇನ್ ಮಾಡ್ತಾ ಇದ್ದೀರಿ? ನೀವು ಮತ್ತೆ ಖರೀದಿ ಮಾಡಿದಿರಿ. IV ಫ್ಲೂಯಿಡ್ ಅದು ಕಳಪೆ ಅಂತ ಬಂದಿದೆ ನೋಡಿ. ಸೆಂಟ್ರಲ್ ಲ್ಯಾಬ್ ಅಲ್ಲಿ ಸ್ಯಾಂಪಲ್ ಪಾಸ್ ಆಗುತ್ತೆ, ಮುಗೀತಾ? ಅದೇ ಬಂದಿದೆ ಇಲ್ಲಿ ಅಂತ ನೀವು ಖಾತ್ರಿ ಕೊಡ್ತಾರ ಸರ್ಟಿಫಿಕೇಟ್? ಮತ್ತೆ ನೀವು ಚೆಕ್ ಮಾಡೋದಿಲ್ಲ? ಕಲ್ಕತ್ತಾದಿಂದ ಬಂದಿದೆ, ಅದು ಬೆಂಗಳೂರಿಗೆ ಬಂತು. ಸೆಂಟ್ರಲ್ ಲ್ಯಾಬ್ ಇರೋದಲ್ಲಿ ದೆಹಲಿಯಲ್ಲಿ. ಅವರು ಅದನ್ನ ಇದು ಮಾಡಿದ ಮೇಲೆ ಅದೇ ಬಂದಿದ್ಯಾ ಇಲ್ವಾ ಅಂತೇಳಿ ನೀವು ಇಲ್ಲಿ ಚೆಕ್ ಮಾಡಿದಿರಾ? ನಿಮ್ಗೆ ಟೆಸ್ಟಿಂಗ್ ಇಲ್ಲಿಲ್ವಾ? ಇಲ್ಲಿ ಮಾಡ್ಬೇಕಲ್ವಾ? ಶೋರೂಮ್ ಅಲ್ಲಿ ಹೋದ್ರೆ ಶೋ ಕೇಸಲ್ಲಿ ಒರಿಜಿನಲ್ ಪೀಸ್ ಇಟ್ಟಿರ್ತಾರೆ, ಅದೇ ಪೀಸೇ ನಿಮಗೆ ನೆಕ್ಸ್ಟ್ ಕೊಡ್ತಾವ್ರೆ ಅಂತ ನೀವು ಹೆಂಗೆ ಖಾತ್ರಿ ಇದೆಯಾ? ಚೆಕ್ ಮಾಡ್ಕೊಳ್ಳೋದು ಯಾರು? ಅದು ಡಿಪಾರ್ಟ್ಮೆಂಟ್ ಮಾಡ್ಬೇಕಾಗಿರೋದು. ನಿಮ್ಮ ಇದನ್ನೆಲ್ಲನೂ ತಗೊಂಡೋಗಿ ಸೆಂಟ್ರಲ್ ಮೇಲೆ ಹಾಕ್ಬೇಡಿ. ಇದಕ್ಕೊಂದು ರೋಗ ಇದೆ ಈ ಸರ್ಕಾರಕ್ಕೆ. ಮಾತೆತ್ತಿದ್ರೆ ಮೋದಿ ಬೇಕು, ಒಳ್ಳೇದಕ್ಕೆ ಮೋದಿ ಅವ್ರ ಹೆಸರು ಹೇಳಲ್ಲ. ಇದು ಇವ್ರು ಮಾಡಿದ ತಪ್ಪುಗಳಿಗೆಲ್ಲ ಮೋದಿ ಅವರ ಹೆಸರನ್ನು ತರ್ತಾರೆ. ಕಳಪೆ ಕೆಲಸ ಮಾಡೋರು ನೀವು, ಜವಾಬ್ದಾರಿನೂ ನಿಮ್ಮದೇ, ಉತ್ತರ ಕೊಡ್ಬೇಕಾದವರು ನೀವೇ. ಆರೋಗ್ಯ ಇಲಾಖೆ ವೈಫಲ್ಯ ಅಂತ ನಿನ್ನೆ ದಿನೇಶ್ ಗುಂಡೂರಾವ್ ಅವರು ಒಪ್ಕೊಂಡಿದ್ದಾರೆ. ಯಾರು ಒಪ್ಕೊಂಡಿದ್ದಾರೆ? ದಿನೇಶ್ ಗುಂಡೂರಾವ್. ಇದು ರಾಜೀನಾಮೆನ ಕೊಡ್ತೀನಿ ಅಂತ ಹೇಳಿದ್ರು, ಇನ್ನು ಕೊಟ್ಟಿಲ್ವಾ? ಅಲ್ಲ, ಈಗ್ಲಾಗ್ಲೇ ಕೊಟ್ಟಿರ್ಬೇಕು ಅನ್ಕೊಂಡೆ ನಾನು. ಇನ್ನು ಕೊಟ್ಟಿಲ್ಲ ಅಂತಂದ್ಮೇಲೆ ಅವ್ರು ಕೊಡ್ಲೇಬೇಕಲ್ಲ, ಅವರೇ ಹೇಳಿದ್ದಾರೆ. ನನ್ನಿಂದ ವೈಫಲ್ಯ ಆಗಿದ್ರೆ ಅಲ್ಲ, ಇಲಾಖೆ ನೋಡಿ, ಮಂತ್ರಿ ಟ್ರೈನ್ ಓಡಿಸ್ತಾರ, ರೈಲುಗಳು ಮಂತ್ರಿ ಓಡಿಸ್ತಾರ. ಹಿಂದಿನ ಕಾಲದಲ್ಲಿ ಎಲ್ಲೋ ಟ್ರೈನ್ ಆಕ್ಸಿಡೆಂಟ್ ಆದ್ರೆ, ಅರೆ ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿದೆ, ಅದರಿಂದಾಗಿ ನಾನು ಅದರ ಇದನ್ನು ಹೊತ್ತು ಜವಾಬ್ದಾರಿ ಸ್ಥಾನದಲ್ಲಿದ್ದೇನೆ, ಅದರಿಂದ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳ್ತಿದ್ರು. ಇವ್ರೇನ್ರಿ ಸಿಕ್ಕಾಕೊಂಡ್ರು, ಇಲ್ಲ ನಂದು ಹಾಗೆ ಇಲ್ಲ, ನಾನು ಕೋರ್ಟ್ಗೆ ಹೋಗ್ಲಿ ಬೇಕಾದ್ರೆ ನೋಡ್ತೀನಿ ಅಂತಾರೆ. ಮುಖ್ಯಮಂತ್ರಿಗಳೇನೆ ಇವತ್ತು ರಿಸೈನ್ ಮಾಡ್ಬೇಕಾಗಿತ್ತು, ಇವತ್ತು ಅವ್ರು ಜೈಲಲ್ಲಿ ಇರ್ಬೇಕಾಗಿತ್ತು. ಸಿದ್ದರಾಮಯ್ಯನವರು ಅವ್ರು ಇನ್ನೂ ಜೈಲಿಗೂ ಹೋಗಿಲ್ಲ, ರಿಸೈನು ಮಾಡಿಲ್ಲ. ಏನ್ ಬೇಕಾದ್ರೂ ನಾನು ಇವರು ಕೇಜ್ರಿವಾಲ್ ತರ ನನ್ನನ್ನು ಬೇಕಾದ್ರೆ ಅರೆಸ್ಟ್ ಮಾಡಿದ್ರೆ ಜೈಲಲ್ಲಿ ಪರಪ್ಪನಗರ ಜೈಲಲ್ಲಿ ಇದ್ಕೊಂಡೇನೆ
ನಾನು ಅಧಿಕಾರ ನಡೆಸ್ತೀನಿ ಅಂತ ಪರಿಸ್ಥಿತಿ ನಿಮ್ಮ ಮನಸ್ಥಿತಿ ಬಂದ್ರೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ಲ, ಸಂವಿಧಾನಕ್ಕೆ ಗೌರವ ಇದೆಯಾ? ನಿಮ್ಮ ಮುಖಂಡ್ರೆ ಆ ರೀತಿ ಆದ್ರೆ ಇನ್ನು ಇವ್ರ್ಯಾರು ಬಾಲಂಗೋಚಗಳಿವೆಲ್ಲ ಇನ್ನು ಅವು ಕೂಡ ಅದನ್ನೇ ಮಾಡ್ತವೆ. ಆದ್ರಿಂದ ಇದು ಸರಿಯಾದ ಕ್ರಮಗಳಲ್ಲ. ಸಂವಿಧಾನಕ್ಕೆ ನೀವು ಗೌರವ ಕೊಡ್ಬೇಕಂತಂದ್ರೆ ಇಂಥ ಅಪಾದನೆ ಬಂದಾಗ್ಲೂ ಕೂಡ ಈಗಾಗಲೇ ಒಂದು 15 ದಿವಸದಿಂದ ನಡೀತಾ ಇದೆ. ಕಳಪೆ ಔಷಧಿಗಳ ಖರೀದಿ ಮಾಡಿದಿರಿ. ಯಾವ ಇದು ಕಂಪನಿಗಳನ್ನ ಬ್ಲಾಕ್ ಲಿಸ್ಟ್ ಮಾಡಿದಿರೋ ಅವ್ರ ಹತ್ರ ಅಡ್ಜಸ್ಟ್ ಮಾಡಿ ಒಂದೇ ತಿಂಗಳು ಬ್ಲಾಕ್ ಲಿಸ್ಟ್, 2ನೇ ತಿಂಗಳಿಂದ ತಿರುಗಿ ವೈಟ್ ಲಿಸ್ಟೇ. ಫೋನ್ ಬ್ಲಾಕ್ ಮಾಡ್ರಿ, ಯಾರ್ರಿ ಅದು? ವೈಟ್ ಲಿಸ್ಟೇ ಆಗೋಯ್ತು. ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಕೊಂಡು ನೀವು ಭ್ರಷ್ಟಾಚಾರದಲ್ಲಿ ತುಂಬಿಟ್ಕೊಂಡು ಇವತ್ತೇನ್ ಮಾಡ್ತಾ ಇದ್ದೀರಿ? ನೀವು ಮತ್ತೆ ಖರೀದಿ ಮಾಡಿದಿರಿ. IV ಫ್ಲೂಯಿಡ್ ಅದು ಕಳಪೆ ಅಂತ ಬಂದಿದೆ ನೋಡಿ. ಸೆಂಟ್ರಲ್ ಲ್ಯಾಬ್ ಅಲ್ಲಿ ಸ್ಯಾಂಪಲ್ ಪಾಸ್ ಆಗುತ್ತೆ, ಮುಗೀತಾ? ಅದೇ ಬಂದಿದೆ ಇಲ್ಲಿ ಅಂತ ನೀವು ಖಾತ್ರಿ ಕೊಡ್ತಾರ ಸರ್ಟಿಫಿಕೇಟ್? ಮತ್ತೆ ನೀವು ಚೆಕ್ ಮಾಡೋದಿಲ್ಲ? ಕಲ್ಕತ್ತಾದಿಂದ ಬಂದಿದೆ, ಅದು ಬೆಂಗಳೂರಿಗೆ ಬಂತು. ಸೆಂಟ್ರಲ್ ಲ್ಯಾಬ್ ಇರೋದಲ್ಲಿ ದೆಹಲಿಯಲ್ಲಿ. ಅವರು ಅದನ್ನ ಇದು ಮಾಡಿದ ಮೇಲೆ ಅದೇ ಬಂದಿದ್ಯಾ ಇಲ್ವಾ ಅಂತೇಳಿ ನೀವು ಇಲ್ಲಿ ಚೆಕ್ ಮಾಡಿದಿರಾ? ನಿಮ್ಗೆ ಟೆಸ್ಟಿಂಗ್ ಇಲ್ಲಿಲ್ವಾ? ಇಲ್ಲಿ ಮಾಡ್ಬೇಕಲ್ವಾ? ಶೋರೂಮ್ ಅಲ್ಲಿ ಹೋದ್ರೆ ಶೋ ಕೇಸಲ್ಲಿ ಒರಿಜಿನಲ್ ಪೀಸ್ ಇಟ್ಟಿರ್ತಾರೆ. ಅದೇ ಪೀಸೇ ನಿಮಗೆ ನೆಕ್ಸ್ಟ್ ಕೊಡ್ತಾವ್ರೆ ಅಂತ ನೀವು ಹೆಂಗೆ ಖಾತ್ರಿ ಇದೆಯಾ? ಚೆಕ್ ಮಾಡ್ಕೊಳ್ಳೋದು ಯಾರು? ಅದು ಡಿಪಾರ್ಟ್ಮೆಂಟ್ ಮಾಡ್ಬೇಕಾಗಿರೋದು. ನಿಮ್ಮ ಇದನ್ನೆಲ್ಲನೂ ತಗೊಂಡೋಗಿ ಸೆಂಟ್ರಲ್ ಮೇಲೆ ಹಾಕ್ಬೇಡಿ. ಇದಕ್ಕೊಂದು ರೋಗ ಇದೆ ಈ ಸರ್ಕಾರಕ್ಕೆ. ಮಾತೆತ್ತಿದ್ರೆ ಮೋದಿ ಬೇಕು. ಒಳ್ಳೇದಕ್ಕೆ ಮೋದಿ ಅವ್ರ ಹೆಸರು ಹೇಳಲ್ಲ ಇದು. ಇವ್ರು ಮಾಡಿದ ತಪ್ಪುಗಳಿಗೆಲ್ಲ ಮೋದಿ ಅವರ ಹೆಸರನ್ನು ತರ್ತಾರೆ. ಕಳಪೆ ಕೆಲಸ ಮಾಡೋರು ನೀವು, ಜವಾಬ್ದಾರಿನೂ ನಿಮ್ಮದೇ, ಉತ್ತರ ಕೊಡ್ಬೇಕಾದವರು ನೀವೇ. ಆರೋಗ್ಯ ಇಲಾಖೆ ವೈಫಲ್ಯ ಅಂತ ನಿನ್ನೆ ದಿನೇಶ್ ಗುಂಡೂರಾವ್ ಅವರು ಒಪ್ಕೊಂಡಿದ್ದಾರೆ. ಯಾರು ಒಪ್ಕೊಂಡಿದ್ದಾರೆ? ದಿನೇಶ್ ಗುಂಡೂರಾವ್ ಇದು ರಾಜೀನಾಮೆನೂ ಕೊಡ್ತೀನಿ ಅಂತ ಹೇಳಿದ್ರು, ಇನ್ನು ಕೊಟ್ಟಿಲ್ವಾ? ಅಲ್ಲ, ನೀವು ಈಗ್ಲಾಗ್ಲೇ ಕೊಟ್ಟಿರ್ಬೇಕು ಅನ್ಕೊಂಡೆ ನಾನು. ಇನ್ನು ಕೊಟ್ಟಿಲ್ಲ ಅಂತಂದ್ಮೇಲೆ ಅವ್ರು ಕೊಡ್ಲೇಬೇಕಲ್ಲ, ಅವರೇ ಹೇಳಿದ್ದಾರೆ. ನನ್ನಿಂದ ವೈಫಲ್ಯ ಆಗಿದ್ರೆ ಅಲ್ಲ, ಇಲಾಖೆ ನೋಡಿ, ಮಂತ್ರಿ ಟ್ರೈನ್ ಓಡಿಸ್ತಾರ, ರೈಲುಗಳು ಮಂತ್ರಿ ಓಡಿಸ್ತಾರ? ಹಿಂದಿನ ಕಾಲದಲ್ಲಿ ಎಲ್ಲೋ ಟ್ರೈನ್ ಆಕ್ಸಿಡೆಂಟ್ ಆದ್ರೆ ಅರೆ ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿದೆ, ಅದರಿಂದಾಗಿ ನಾನು ಅದರ ಇದನ್ನು ಹೊತ್ತು ಜವಾಬ್ದಾರಿ ಸ್ಥಾನದಲ್ಲಿದ್ದೇನೆ, ಅದರಿಂದ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳ್ತಿದ್ರು. ಇವ್ರೇನ್ರಿ ಸಿಕ್ಕಾಕೊಂಡ್ರು, ಇಲ್ಲ ನಂದು ಹಾಗೆ ಇಲ್ಲ, ನಾನು ಕೋರ್ಟ್ಗೆ ಹೋಗ್ಲಿ ಬೇಕಾದ್ರೆ ನೋಡ್ತೀನಿ ಅಂತಾರೆ. ಮುಖ್ಯಮಂತ್ರಿಗಳೇನೆ ಇವತ್ತು ರಿಸೈನ್ ಮಾಡ್ಬೇಕಾಗಿತ್ತು, ಇವತ್ತು ಅವ್ರು ಜೈಲಲ್ಲಿ ಇರ್ಬೇಕಾಗಿತ್ತು. ಸಿದ್ದರಾಮಯ್ಯನವರು ಅವ್ರು ಇನ್ನೂ ಜೈಲಿಗೂ ಹೋಗಿಲ್ಲ, ರಿಸೈನು ಮಾಡಿಲ್ಲ. ಏನ್ ಬೇಕಾದ್ರೂ ನಾನು ಇವರು ಕೇಜ್ರಿವಾಲ್ ತರ ನನ್ನನ್ನು ಬೇಕಾದ್ರೆ ಅರೆಸ್ಟ್ ಮಾಡಿದ್ರೆ ಜೈಲಲ್ಲಿ ಪರಪ್ಪನಗರ ಜೈಲಲ್ಲಿ ಇದ್ಕೊಂಡೇನೆ ನಾನು ಅಧಿಕಾರ ನಡೆಸ್ತೀನಿ ಅಂತ ಪರಿಸ್ಥಿತಿ ನಿಮ್ಮ ಮನಸ್ಥಿತಿ ಬಂದ್ರೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ಲ, ಸಂವಿಧಾನಕ್ಕೆ ಗೌರವ ಇದೆಯಾ? ನಿಮ್ಮ ಮುಖಂಡ್ರೆ ಆ ರೀತಿ ಆದ್ರೆ ಇನ್ನು ಇವ್ರ್ಯಾರು ಬಾಲಂಗೋಚಗಳಿವೆಲ್ಲ ಇನ್ನು ಅವು ಕೂಡ ಅದನ್ನೇ ಮಾಡ್ತವೆ. ಆದ್ರಿಂದ ಇದು ಸರಿಯಾದ ಕ್ರಮಗಳಲ್ಲ. ಸಂವಿಧಾನಕ್ಕೆ ನೀವು ಗೌರವ ಕೊಡ್ಬೇಕಂತಂದ್ರೆ ಇಂಥ ಅಪಾದನೆ ಬಂದಾಗ್ಲೂ ಕೂಡ ಈಗಾಗಲೇ ಒಂದು 15 ದಿವಸದಿಂದ ನಡೀತಾ ಇದೆ. ಕಳಪೆ ಔಷಧಿಗಳ ಖರೀದಿ ಮಾಡಿದಿರಿ. ಯಾವ ಇದು ಕಂಪನಿಗಳನ್ನ ಬ್ಲಾಕ್ ಲಿಸ್ಟ್ ಮಾಡಿದಿರೋ ಅವ್ರ ಹತ್ರ ಅಡ್ಜಸ್ಟ್ ಮಾಡಿ ಒಂದೇ ತಿಂಗಳು ಬ್ಲಾಕ್ ಲಿಸ್ಟ್, 2ನೇ ತಿಂಗಳಿಂದ ತಿರುಗಿ ವೈಟ್ ಲಿಸ್ಟೇ. ಫೋನ್ ಬ್ಲಾಕ್ ಮಾಡ್ರಿ, ಯಾರ್ರಿ ಅದು? ವೈಟ್ ಲಿಸ್ಟೇ ಆಗೋಯ್ತು. ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಕೊಂಡು ನೀವು ಭ್ರಷ್ಟಾಚಾರದಲ್ಲಿ ತುಂಬಿಟ್ಕೊಂಡು ಇವತ್ತೇನ್ ಮಾಡ್ತಾ ಇದ್ದೀರಿ? ನೀವು ಮತ್ತೆ ಖರೀದಿ ಮಾಡಿದಿರಿ. IV ಫ್ಲೂಯಿಡ್ ಅದು ಕಳಪೆ ಅಂತ ಬಂದಿದೆ ನೋಡಿ. ಸೆಂಟ್ರಲ್ ಲ್ಯಾಬ್ ಅಲ್ಲಿ ಸ್ಯಾಂಪಲ್ ಪಾಸ್ ಆಗುತ್ತೆ, ಮುಗೀತಾ? ಅದೇ ಬಂದಿದೆ ಇಲ್ಲಿ ಅಂತ ನೀವು ಖಾತ್ರಿ ಕೊಡ್ತಾರ ಸರ್ಟಿಫಿಕೇಟ್? ಮತ್ತೆ ನೀವು ಚೆಕ್ ಮಾಡೋದಿಲ್ಲ?
ಕಲ್ಕತ್ತಾದಿಂದ ಬಂದಿದೆ ಅದು, ಬೆಂಗಳೂರಿಗೆ ಬಂತು. ಸೆಂಟ್ರಲ್ ಲ್ಯಾಬ್ ಇರೋದೆಲ್ಲಿ? ದೆಹಲಿಯಲ್ಲಿ. ಅವರು ಅದನ್ನ ಇದು ಮಾಡಿದ ಮೇಲೆ ಅದೇ ಬಂದಿದ್ಯಾ ಇಲ್ವಾ ಅಂತೇಳಿ ನೀವು ಇಲ್ಲಿ ಚೆಕ್ ಮಾಡಿದ್ದೀರಾ? ನಿಮ್ಗೆ ಟೆಸ್ಟಿಂಗ್ ಇಲ್ಲಿಲ್ವಾ? ಇಲ್ಲಿ ಮಾಡ್ಬೇಕಲ್ವಾ? ಶೋರೂಮ್ ಅಲ್ಲಿ ಹೋದ್ರೆ ಶೋ ಕೇಸಲ್ಲಿ ಒರಿಜಿನಲ್ ಪೀಸ್ ಇಟ್ಟಿರ್ತಾರೆ. ಅದೇ ಪೀಸೇ ನಿಮಗೆ ನೆಕ್ಸ್ಟ್ ಕೊಡ್ತಾವ್ರೆ ಅಂತ ನೀವು ಹೆಂಗೆ ಖಾತ್ರಿ ಇದೆಯಾ? ಚೆಕ್ ಮಾಡ್ಕೊಳ್ಳೋದು ಯಾರು? ಅದು ಡಿಪಾರ್ಟ್ಮೆಂಟ್ ಮಾಡ್ಬೇಕಾಗಿರೋದು. ನಿಮ್ಮ ಇದನ್ನೆಲ್ಲನೂ ತಗೊಂಡೋಗಿ ಸೆಂಟ್ರಲ್ ಮೇಲೆ ಹಾಕ್ಬೇಡಿ. ಇದಕ್ಕೊಂದು ರೋಗ ಇದೆ ಈ ಸರ್ಕಾರಕ್ಕೆ. ಮಾತೆತ್ತಿದ್ರೆ ಮೋದಿ ಬೇಕು. ಒಳ್ಳೇದಕ್ಕೆ ಮೋದಿ ಅವ್ರ ಹೆಸರು ಹೇಳಲ್ಲ ಇದು. ಇವ್ರು ಮಾಡಿದ ತಪ್ಪುಗಳಿಗೆಲ್ಲ ಮೋದಿ ಅವರ ಹೆಸರನ್ನು ತರ್ತಾರೆ. ಕಳಪೆ ಕೆಲಸ ಮಾಡೋರು ನೀವು, ಜವಾಬ್ದಾರಿನೂ ನಿಮ್ಮದೇ, ಉತ್ತರ ಕೊಡ್ಬೇಕಾದವರು ನೀವೇ.